ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಅನಿತಾ ಗೌಡ. ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಿ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಬಂದು ಧನುರ್ಮಾಸನ ಹೇಗೆ ಮಾಡಬೇಕು, ಯಾರು ಮಾಡಬೇಕು, ಎಲ್ಲಿ ಮಾಡಬೇಕು ಮತ್ತು ಎಷ್ಟು ಸಮಯದಲ್ಲಿ ಮಾಡಬೇಕಂತ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ, ಧನುರ್ಮಾಸವು ಹಿಂದೂ ಧರ್ಮದಲ್ಲಿ ಒಂದು ವಿಶೇಷ ತಿಂಗಳಾಗಿರುತ್ತೆ. ಈ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳು. ಇದು ಸೂರ್ಯನು ಧನುರಾಶಿಯನ್ನು ಪ್ರವೇಶಿಸುವ ಸಮಯದಲ್ಲಿ ಆರಂಭವಾಗುವಂಥದ್ದು. ಧನುರ್ಮಾಸವು 16ನೇ ತಾರೀಕು ಮಂಗಳವಾರದಿಂದ ಆರಂಭವಾಗಿದೆ. ಮತ್ತು ಈ ಪೂಜೆಯನ್ನು ಯಾರು ಮಾಡಬೇಕು ಅಂತಂದರೆ, ಯಾರಿಗೆ ಮಕ್ಕಳಿಲ್ಲ ಅಂಥವ್ರು ಮಾಡ್ರೆ ಇದು ತುಂಬ ಒಳ್ಳೆಯದು. ಯಾಕೆ ಅಂತಂದರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಬೆಳಗ್ಗೆನೆ ಪರಿಶುದ್ಧವಾದ ಗಾಳಿ ಸೇವನೆ ಮಾಡುವಂಥದ್ದು. ಅರಳಿ ಮರ ಪೂಜೆ ಮಾಡೋದ್ರಿಂದ ಪರಿಶುದ್ಧವಾದ ಗಾಳಿಯನ್ನು ಸೇವಿಸಬೇಕು ಅನ್ನೋ ಕಾರಣಕ್ಕೆ ಇದು ಅವರಿಗೆ ಒಳ್ಳೆಯದು. ಮತ್ತು ಧನುರ್ಮಾಸವು ಒಂದು ತಿಂಗಳ ಕಾಲ ಪೂರ್ತಿಯಾಗಿ ಪೂಜಿಸಲ್ಪಡೋದ್ರಿಂದ ಬಾಣಂತಿಯರಿಗೆ ಇದು ಕಷ್ಟಕರವಾಗಿರುತ್ತದೆ. ಅಂತಂದರೆ ಇದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮಾಡೋದ್ರಿಂದ ಮಕ್ಕಳಿಗೆ ಚಳಿ ಹಾಗೂ ಶೀತ ಆಗುವ ಕಾರಣದಿಂದ ಬಾಣಂತಿಯರು ಕಡಿಮೆ ದಿನಗಳ ಕಾಲ ಪೂಜಿಸಬಹುದು. ಅಂದರೆ 12 ದಿನ, 9 ದಿನ, 5 ದಿನ ಇಲ್ಲ 3 ದಿನ ಪೂಜೆಯನ್ನು ಮಾಡುವಂಥದ್ದು. ಮತ್ತು ಹುಡುಗಿಯರು ಕನ್ಯೆಯರು ಮದುವೆ ಯಾರಾಗಿಲ್ಲ ಅವರಿಗೆ ಅವ್ರ ಇಷ್ಟಾರ್ಥಗಳ ಬೇಡಿಕೆ ಮೇಲೆ ಪೂಜೆಯನ್ನು ಮಾಡುವಂಥದ್ದು. ಪ್ರತಿದಿನವೂ ಮಾಡಬಹುದು, ಇಲ್ಲ ಅವರ ಇಷ್ಟಾರ್ಥಗಳ ಮೇಲೆ ಅವರು ಅಂದುಕೊಂಡಷ್ಟು ದಿನ ಮಾಡುವಂಥದ್ದು. ಆಮೇಲೆ ಶಿವನಿಗೆ ಯಾವ ರೀತಿ ಅಭಿಷೇಕ ಮಾಡಬೇಕು ಅಂತಂದರೆ, ಪಂಚಾಮೃತ ಅಭಿಷೇಕ, ನೀರಿನ ಅಭಿಷೇಕ, ವಿಭೂತಿ ಅಭಿಷೇಕ, ಪುಷ್ಪಾರ್ಚನೆ ಅಭಿಷೇಕ, ಹಾಲಿನ ಅಭಿಷೇಕ, ಜೇನುತುಪ್ಪ ಅಭಿಷೇಕ, ತುಪ್ಪ ಅಭಿಷೇಕ, ಡ್ರೈ ಫ್ರೂಟ್ಸ್ ಅಂದರೆ ದ್ರಾಕ್ಷಿ, ಗೋಡಂಬಿ ಅವನ್ನ ಸಹ ಅರ್ಪಿಸಿ ದೇವರಿಗೆ ಅಭಿಷೇಕವನ್ನು ಮಾಡುವಂಥದ್ದು. ಅಭಿಷೇಕ ಮಾಡಿದಂಥ ಎಲ್ಲ ವಸ್ತುಗಳನ್ನು ಗಿಡ ಅಥವಾ ಹರಿಯುವ ನದಿಗೆ ಬಿಡುವಂಥದ್ದು. ಮತ್ತು ವಿಷ್ಣುವಿಗೆ ಸೇಮ್ ಇದೇ ಥರ ನೀರಿನ ಅಭಿಷೇಕ, ಹಾಲಿನ ಅಭಿಷೇಕ, ಪುಷ್ಪಾರ್ಚನೆ, ಹಣ್ಣಿನ ಅಭಿಷೇಕ, ಪಂಚಾಮೃತ ಅಭಿಷೇಕ ಮತ್ತು ಗೋಡಂಬಿ, ದ್ರಾಕ್ಷಿ ಅಭಿಷೇಕ ಎಲ್ಲನೂ ಸಹ ತುಳಸಿ ಗಿಡಕ್ಕೆ ಹಾಕುವಂಥದ್ದು, ಇಲ್ಲ ಹರಿಯುವ ನೀರಿಗೆ ಬಿಡುವಂಥದ್ದು. ಈ ಎಲ್ಲ ಕೆಲಸಗಳನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡುವಂಥದ್ದು. ಮತ್ತು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವ ಮುಂಚೆಗೆ ಯಾವುದೇ ರೀತಿಯ ನೀರು ಸಹ ಸೇವನೆ ಮಾಡಬಾರದು. ಪೂಜೆ ನಂತರನೇ ಸೇವನೆ ಮಾಡುವಂಥದ್ದು. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರಿ ನಮ್ಮ ಕಷ್ಟವೆಲ್ಲ ದೂರವಾಗಲಿ, ವಿಷ್ಣುವಿನ ಕೃಪೆಯಾಗಲಿ. ಈ ಸಮಯದಲ್ಲಿ ಬಡವರಿಗೆ ದಾನ ಮಾಡೋದ್ರಿಂದ ಇನ್ನಷ್ಟು ಪುಣ್ಯ ದೊರೆಯುತ್ತದೆ. ಇವಾಗ ನಾನು ಹೇಗೆ ಧನುರ್ಮಾಸ ಪೂಜೆ ಮಾಡಿದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಬೆಳಗಿನ ಜಾವ 4 ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ, ದೇವ್ರ ಮನೆಯೆಲ್ಲನೂ ಡೀಪ್ ಕ್ಲೀನಿಂಗ್ ಮಾಡಿ, ಸ್ನಾನ ಮಾಡಿ, ಮತ್ತು ಬಾಗಿಲಿಗೆ ರಂಗೋಲಿ ಹಾಕಿ ಎಲ್ಲ ಕೆಲಸ ಮುಗಿಸಿ ತದನಂತರ ನಾನು ದೇವ್ರ ಮನೆಗೆ ಬಂದೆ. ದೇವ್ರ ಮನೆ ಡೀಪ್ ಕ್ಲೀನಿಂಗ್ ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಕಷ್ಟ ಆಗುತ್ತಾ ಗಾಯ್ಸ್. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು. ಇವಾಗ ದೇವ್ರ ಸಾಮಾನೆಲ್ಲನೂ ತೊಳ್ಕೊತಾ ಇದ್ದೀನಿ. ದೇವ್ರ ಸಾಮಾನು ತೊಳಿಬೇಕಾದ್ರೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಹಾಕಿ ತೊಳ್ಕೊಳ್ಳೋದ್ರಿಂದ ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಮಾಡಬಹುದು. ಆಮೇಲೆ ಶಿವನಿಗೆ ಅಭಿಷೇಕ ಮಾಡೋಕ್ಕೆ ಹಾಲು ಮತ್ತು ನೀರು ಮತ್ತು ಎಕ್ಕದ ಹೂವು ಅಂತಂದರೆ ಶಿವನಿಗೆ ಇಷ್ಟವಾದಂತಹ ಎಕ್ಕದ ಹೂವಿನಿಂದ ಅಭಿಷೇಕ ಮಾಡ್ತಾ ಇದ್ದೀನಿ. ಶಿವನಿಗೆ ಅಭಿಷೇಕ ಆದಮೇಲೆ ಅದನ್ನ ತೊಳ್ಕೊಂಡು ಇಟ್ಬಿಟ್ಟು ಅದಕ್ಕೆ ವಿಭೂತಿ ಅಭಿಷೇಕ ಮಾಡಿ ಅದ ನಂತರ ಹೂ ಮಾಡಿಸ್ತಾ ಇದ್ದೀನಿ. ಅದಾದಮೇಲೆ ದೇವರಿಗೂ ಸಹ ಕೃಷ್ಣ ಮತ್ತು ರುಕ್ಮಿಣಿ ಮತ್ತು ಆಂಜನೇಯ ಎಲ್ಲರಿಗೂ ಹೂ ಮಾಡಿಸಿ ಗಂಧ ಇಕ್ಕಿ ಆಮೇಲೆ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಇದು ನಮ್ಮ ಗಿಡದಲ್ಲೇ ಬಿಟ್ಟಿರುವಂತಹ ಕನಕಾಂಬರದ ಹೂವು ನಾನೇ ಕಟ್ಟಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಮಾಡಿಸ್ತಾ ಇದ್ದೀನಿ. ನಾನು ಶಿವನಿಗೆ ಮೊದಲ ದಿನ ಹಾಲಿನ ನೈವೇದ್ಯವನ್ನು ಇಟ್ಟಿದ್ದೇನೆ. 9 ದಿನ ಧನುರ್ಮಾಸ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದರಿಂದ ಮೊದಲನೇ ದಿನ ಹಾಲಿನ ನೈವೇದ್ಯವನ್ನು ಇಟ್ಟಿದ್ದೇನೆ. ಅದಾದಮೇಲೆ ದೀಪಕ್ಕೆಲ್ಲ ಎಣ್ಣೆ ಬಿಟ್ಟು ದೀಪ ಹಚ್ಚಿ, ಅದಾದಮೇಲೆ ಕೆಂಡದ ಧೂಪ ಹಾಕಬೇಕು ಮನೆಗೆಲ್ಲ. ಎಲ್ಲ ಕೆಟ್ಟ ನೆಗೆಟಿವ್ ಥಾಟ್ಸ್ ಎಲ್ಲ ಹೋಗಿ ಮತ್ತು ಎಲ್ಲ ಒಳ್ಳೆ ಪಾಸಿಟಿವ್ ವೈಬ್ ಬರಲಿ, ಮತ್ತು ಎಲ್ಲ
ನಮಗೆ ಕೆಟ್ಟದ್ದು ಬಯಸುವಂತಹ ಜನರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡು ಸೂರ್ಯದೇವನಿಗೊಂದು ನಮಸ್ಕಾರ ಹಾಕ್ಕೊಂಡು ಅದಾದಮೇಲೆ ತುಳಸಿ ಪೂಜೆ ಮಾಡಿಕೊಂಡೆ. ಅದಾದಮೇಲೆ ಈ ವ್ಯೂ ನೋಡಿ ತುಂಬ ಚೆನ್ನಾಗಿದೆ, ಕಣ್ಣಿಗೆ ತಂಪು. ಇದಾದಮೇಲೆ ಅಗ್ನಿದೇವ ಅಂದರೆ ಗ್ಯಾಸ್ಗೆ ಅರಿಶಿನ ಹಚ್ಚಿ ರಂಗೋಲಿ ಬಿಟ್ಟು ಹೂ ಇಟ್ಟು ಪೂಜೆ ಮಾಡಿಕೊಂಡೆ. ನಾನು ಯಾಕೆ ಧನುರ್ಮಾಸ ಮಾಡ್ತಾ ಇರೋದು ಅಂತಂದರೆ ಯೂಟ್ಯೂಬ್ ಚಾನಲ್ ಚೆನ್ನಾಗಾಗಲಿ ಅಂತ. ಯಾಕಂತಂದರೆ ಇವಾಗಲೇ 500 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಿ, ನನಗೆ ತುಂಬ ಖುಷಿ ಇದೆ. ನಿಮಗೆಲ್ಲ ಥ್ಯಾಂಕ್ ಯು. ನಿಮ್ಮ ಪ್ರೀತಿಗೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಮತ್ತು ಇನ್ನೊಂದು ಫಿಟ್ನೆಸ್ ಬ್ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆಯನ್ನು ತಿಳಿಸಿ.